ಸಂತೋಷ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನಾನಿವತ್ತಿನ ವಿಡಿಯೋದಲ್ಲಿ ನನ್ನ ಮೇಕಪ್ ಕಿಟ್ಟಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವಿಷಯನ ಡ್ರ್ಯಾಗ್ ಮಾಡೋದು ನನಗೆ ಇಷ್ಟ ಆಗಲ್ಲ. ವಿಡಿಯೋನ ಇರೋ ಮ್ಯಾಟರ್ನ ಬಿಟ್ಟು ಬೇರೆದೆಲ್ಲ ಹೇಳ್ಕೊಂಡು ವಿಡಿಯೋ ಮಾಡೋದು ನನಗೆ ಇಷ್ಟ ಆಗಲ್ಲ. ಬಿಕಾಸ್ ಏನು ಗೊತ್ತಾ, ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ನ ನೋಡ್ತಾ ಇರ್ತೀನಿ ಬೇರೆಯವ್ರದ್ದು. ಒಂದು ಸ್ಟಾರ್ಟಿಂಗ್ ವಿಷಯ ಕಂಟೆಂಟ್ ನೋಡಿಬಿಟ್ಟು ಓಕೆ ನೋಡೋಣ ಅಂತ ನೋಡ್ತೀನಿ. ಬಟ್ ತುಂಬ ಡ್ರ್ಯಾಗ್ ಮಾಡಿ ವಿಷಯನ ಹೇಳ್ತಾ ಇರ್ತಾರೆ, ತುಂಬ ದೊಡ್ಡದಾಗಿ ಲೆಂತಿ ವಿಡಿಯೋ ಮಾಡಿ. ಬಟ್ ನನಗದೆಲ್ಲೋ ಒಂಥರ ಬೋರಿಂಗ್ ಅನಿಸುತ್ತೆ. ನಾನು ಯೋಚನೆ ಮಾಡ್ತೀನಿ, ನನ್ನ ವಿಡಿಯೋ ನೋಡಿನೂ ಈ ಥರ ಅಂದ್ಕೊಬೋದಲ್ಲ. ಎಲ್ರಿಗೂ ನೋಡಲೇಬೇಕು, ಇಷ್ಟ ಆಗಲೇಬೇಕು ಅಂತ ಏನಿಲ್ಲ ಅಲ್ವಾ. ಕೆಲವ್ರಿಗೆ ಬೋರ್ ಆಗುತ್ತೆ ವಿಡಿಯೋ ನೋಡ್ತಾ ಮ್ಯಾಟ್ರಿಗೆ ಬರ್ತಾ ಇಲ್ವಲ್ಲ ಇನ್ನೂ ಅಂತ ಬೋರ್ ಆಗೋಗುತ್ತೆ. ಈವನ್ ನನಗೂ ಬೋರ್ ಆಗುತ್ತೆ ಕೆಲವೊಂದು ವೀಡಿಯೋಸ್ನ ನೋಡಿ. ಸೊ ಅದಕ್ಕೆ ನಾನು ವಿಷಯನ ತುಂಬ ಡ್ರ್ಯಾಗ್ ಮಾಡ್ದೇನೆ ತಮ್ನೇನಲ್ಲಿ ನೋಡಿರ್ತೀರ ಏನಿದೆ ಇವತ್ತಿನ ಟಾಪಿಕ್ಕು ಅಂದ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಇವತ್ತು ನನ್ನ ಮೇಕಪ್ ಬಾಕ್ಸಲ್ಲಿ ಏನಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಲೆಟ್ಸ್ ಗೆಟ್ ಸ್ಟಾರ್ಟ್. ಯೂಶ್ವಲಿ ಎಲ್ಲ ಹೆಣ್ಮಕ್ಳು ಇಟ್ಕೊಳ್ಳೋ ಅಂಥದ್ದನ್ನೇ ನಾನು ಇಟ್ಕೊಂಡಿರೋದು. ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನೋಡಿ ಇಲ್ಲಿ ಇದನ್ನು ಯಾರಾದರೂ ಮೇಕಪ್ ಕಿಟ್ ಅಂತಾರ, ಫುಲ್ ಮೆಸ್ಸಿ ಆಗಿದೆ. ನಾನು ಯೂಸ್ ಮಾಡೋವಂಥ ಮಾಯ್ಶ್ಚರೈಸ್ ಬಂದುಬಿಟ್ಟು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್. ಇದು ಫೇಸಿಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಒನ್ ಫಾರ್ ಬಾಡಿ ಶಾಪ್ದು ಬಾಡಿ ಬಟರ್ ಸ್ಟ್ರಾಬೆರಿ ಫ್ಲೇವರ್ ಫಾರ್ ಬಾಡಿ ಆ್ಯಂಡ್ ಫಾರ್ ಫೇಸ್ ಮಾಯ್ಶ್ಚರೈಸರ್. ಇದು ನಾನು ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಯು ವಿ ಡಾಕ್ಸ್ ಡಾಕ್ಟರ್ ಡರ್ಮಾಲಜಿಸ್ಟ್ ರೆಕಮೆಂಡ್ ಮಾಡಿರೋದು. ಇದು 50+ ಸನ್ಸ್ಕ್ರೀನು. ಇದು ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಇದು. ನೆಕ್ಸ್ಟು ಸೆಬಾಮೆಡ್. ಇದು ನನ್ನ ಮಗಂಗೆ ಯೂಸ್ ಮಾಡ್ತೀನಿ ನಾನು ಕ್ರೀಮ್ ಡೈಲಿ. ಸೆಬಾಮೆಡ್ದು ಕ್ರೀಮು ಮಾಯ್ಶ್ಚರೈಸರು 2 ಸೆಬಾಮೆಡ್ದು ಯೂಸ್ ಮಾಡೋದು ಅವನಿಗೆ. ನೆಕ್ಸ್ಟ್ ಇದು ಬಂದು ಎವ್ರಿ ಡೇ ನಾನು ಯೂಸ್ ಮಾಡೋವಂಥ ಡೇ ಕ್ರೀಮು. ಇದು ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್ ಡೇ ಕ್ರೀಮ್. ಇದನ್ನು ಯೂಸ್ ಮಾಡೋದು ನಾನು ಎವ್ರಿ ಡೇ, ಲ್ಯಾಕ್ಮಿ. ಆ್ಯಂಡ್ ಡೈಲಿ ಎವ್ರಿ ಡೇ ಫ್ರೀಕ್ವೆಂಟಾಗಿ ಯೂಸ್ ಮಾಡೋವಂಥ ಬೇಸಿಕ್ ಥಿಂಗ್ಸ್ ಅಷ್ಟು. ನೆಕ್ಸ್ಟು ಇದು ಬಂದು ಏಕಪ್ಪ ಅಂದರೆ ನಾನು ಡೈಲಿ ಯೂಸ್ ಮಾಡಲ್ಲ. ಯಾವುದಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ನಾನು ಹೈ ಮೇಕಪ್ ಇದೆಲ್ಲ ಮೇಕಪ್ ಎಲ್ಲ ನಾನು ಮಾಡ್ತೀನಿ. ಈವನ್ ಮಸ್ಕಾರನೂ ಲ್ಯಾಕ್ಮಿನೇ ನಾನು ಯೂಸ್ ಮಾಡೋದು. ಇದು ಬಂದುಬಿಟ್ಟು ನನ್ನ ಕಾಜಲ್. ಆ್ಯಂಡ್ ದಿಸ್ ಒನ್ ಮಸ್ಕರ. ಕೈಯಲ್ಲೇ ಇಟ್ಕೊಂಡು ನೋಡ್ತಾ ಇದ್ದೀನಿ, ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ. ಅಯ್ಯೋ ದೇವ. ಲ್ಯಾಕ್ಮಿ ಪ್ರಾಡಕ್ಟ್ಸೇ ಎಲ್ಲನೂ. ಮಸ್ಕರ ಆ್ಯಂಡ್ ಕಾಜಲ್ಲು. ಇಷ್ಟು ನನ್ನ ಕಾಜಲ್ ಮತ್ತು ಮಸ್ಕರ ಇದೆರಡು ನಾನು ಯೂಸ್ ಮಾಡೋ ಅಂಥದ್ದು ಫ್ರೀಕ್ವೆಂಟಾಗಿ. ಲ್ಯಾಕ್ಮಿ ಬ್ರ್ಯಾಂಡ್ ಎಲ್ಲನೂ. ಲ್ಯಾಕ್ಮಿಗೊಂಥರ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ. ಲ್ಯಾಕ್ಮಿ ಬಿಟ್ಟರೆ ಬೇರೆ ಯಾವುದು ನಂಗೆ ಸ್ಯಾಟಿಸ್ಫೈ ಆಗೋಲ್ಲ. ಕೆಲವೊಬ್ಬರು ಎಲ್ಲ ಬ್ರ್ಯಾಂಡ್ಸ್ನೂ ನೋಡಿ ಟ್ರೈ ಮಾಡ್ತಾರೆ, ಎಲ್ಲ ಬ್ರ್ಯಾಂಡ್ಸು ಇಟ್ಕೊಂಡಿರ್ತಾರೆ. ಬಟ್ ನನಗೇನೋ ಯಾವ ಬ್ರ್ಯಾಂಡ್ಗೆ ಹೋದ್ರೂ ನನಗೆ ಅಲ್ಟಿಮೇಟ್ಲಿ ಲ್ಯಾಕ್ಮಿನೇ ನನಗೆ
ಪರ್ಫೆಕ್ಟ್ ಅನಿಸೋದು, ಸ್ಯಾಟಿಸ್ಫೈ ಆಗೋದು. ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಕ್ಮಿ ಆಬ್ಸಲ್ಯೂಟ್ ಸ್ಪಾಟ್ಲೈಟ್ ಐ ಶ್ಯಾಡೋ ಪ್ಯಾಲೆಟ್. ದಿಸ್ ಒನ್ ಏನಾದರೂ ಸ್ಪೆಷಲ್ ವೆಕೇಷನ್ ಇದ್ದಾಗ ಮಾತ್ರ ನಾನು ಇದನ್ನೆಲ್ಲ ಯೂಸ್ ಮಾಡೋದು, ಅದು ಬಿಟ್ಟರೆ ಅದರ್ವೈಸ್ ನಾನೇನು ಯೂಸ್ ಮಾಡಲ್ಲ. ಆದಮೇಲೆ ಲ್ಯಾಕ್ಮಿ 925 ಪ್ಯೂರ್ ರೋಸ್ ಬ್ಲಷರ್. ಸಿ ದಿಸ್ ಒನ್ ಆಲ್ಸೋ ಕಾಣಿಸ್ತಿದೆಯಾ? ಲ್ಯಾಕ್ಮಿ ಎಲ್ಲ ಲ್ಯಾಕ್ಮಿನೇ. ಇದೊಂದು ಯೂಸ್ ಮಾಡ್ತೀನಿ. ಅಂದರೆ ಎವ್ರಿಡೇ ಯೂಸ್ ಮಾಡಲ್ಲ, ಏನಾದರೂ ವೆಕೇಷನ್ ಅದನ್ನು ವೇರ್ ಮಾಡೋ ಸಂದರ್ಭ ಇದೆ ಅಂತ ಅಂದರೆ ಮಾತ್ರ ಮಾಡ್ತೀನಿ, ಯಾವ್ದಾದ್ರು ಸ್ಪೆಷಲ್ ವೆಕೇಷನ್. ಅದರ್ವೈಸನ್ನು ಅದೆಲ್ಲ ಅಷ್ಟೊಂದೆಲ್ಲ ಸೀನೇ ಇಲ್ಲ. ಇದು ಬಂದು ಲಿಪ್ ಬಾಮ್ ಇದು ವಿತ್ ಸನ್ಸ್ಕ್ರೀನ್ ಇದೆ. ಇದು ಮಿನಿಮಲಿಸ್ಟ್ ಇದು ಲಿಪ್ ಬಾಮ್ ತುಂಬ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ. ಲ್ಯಾಕ್ಮಿ 925 ಪ್ರೈಮರ್ ಮ್ಯಾಟ್ ಲಿಕ್ವಿಡ್ ಕನ್ಸಿಲರ್. ಸಿ ಇದೂ ಅಷ್ಟೇ, ನಾನೇನಾದರೂ ಏನು ಪ್ರೊಫೆಷ್ನಲ್ ಮೇಕಪ್ ಮಾಡ್ಕೊಳ್ತೀನಿ ಅಥವಾ ಏನಾದರೂ ಫಂಕ್ಷನ್ ಇದೆ, ಏನಾದರೂ ತುಂಬ ಹತ್ರದ್ದು ಫಂಕ್ಷನ್ಗಳಿದ್ದಾಗ, ಏನಾದರೂ ಸ್ಪೆಷಲ್ ವೆಕೇಷನ್ ಇದ್ದಾಗ ಮಾತ್ರ ಇದನ್ನು ನಾನು ಯೂಸ್ ಮಾಡೋದು, ಇಲ್ಲಾಂದರೆ ಮಾಡಲ್ಲ. ಇದು ಲಿಪ್ ಲೈನರ್, ಇದು ಶಾರ್ಪ್ನರ್, ಇದು ಶುಗರ್ ಬ್ರ್ಯಾಂಡ್. ಇದೊಂದು ಯಾಕೆ ಬೇರೆ ಬ್ರ್ಯಾಂಡ್ ಅಂತ ಹೇಳ್ಬೇಡಿ, ಜಸ್ಟ್ ಟ್ರೈ ಮಾಡೋಕ್ಕೆ ತೊಗೊಂಡಿರ್ತೀನಿ. ಬಟ್ ನಂಗೆ ತುಂಬ ಇಷ್ಟ ಆದರೆ ಅದನ್ನು ಹಂಗೆ ಇಟ್ಕೊಂಡಿರ್ತೀನಿ. ಸಿ ಇದೊಂದು. ನೆಕ್ಸ್ಟ್ ಸಿ, ಓ ನೋ, ಹಾಂ ಸಿ ಇದಿಷ್ಟು. ಇದು ಒಂದೊಂದಾಗೆ ತೋರ್ಸೋಕ್ಕಾಗಲ್ಲ, ಬಟ್ ಎಲ್ಲ ಲ್ಯಾಕ್ಮಿದೆ ನೋಡಿ. ಇದು ಕ್ಯಾಪ್ ಬಿದ್ದೋಯ್ತು. ಎಲ್ಲ ಶೇಡ್ಸು ಇಟ್ಕೊಂಡಿರ್ತೀನಿ. ಯೂಶ್ವಲಿ ಏನು ಗೊತ್ತಾ, ನಾವು ಟ್ರೆಡಿಷ್ನಲ್ ವೇರ್ ಮಾಡಿದಾಗ, ಅಂದರೆ ಯಾವುದಾದ್ರೂ ಸ್ಯಾರಿನ ಅಥವಾ ಸೆಲ್ವಾರ್ ಕಮೀಸ್ ಇಂಥದ್ದೆಲ್ಲ ವೇರ್ ಮಾಡಿದಾಗ ಡಾರ್ಕ್ ಲಿಪ್ಸ್ಟಿಕ್ಸ್ನ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಅಕಾರ್ಡಿಂಗ್ ಟು ನಮ್ಮ ಸ್ಕಿನ್ ಟೋನ್ ಯಾವ ಕಲರ್ ಇರುತ್ತೆ ಅದ್ರ ಪ್ರಕಾರ ನಾವು ಲಿಪ್ಸ್ಟಿಕ್ ಶೇಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ನಂದು ಡಸ್ಕಿ ಸ್ಕಿನ್ ಆಗಿರೋದ್ರಿಂದ ತುಂಬ ಡಾರ್ಕ್ ಕಲರ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಈವನ್ ನ್ಯೂಡ್ ಕಲರ್ಸನ್ನು ಯೂಸ್ ಮಾಡೋಕ್ಕಾಗಲ್ಲ ಆ್ಯಸ್ ವೆಲ್. ಇದೆಲ್ಲ ಶೇಡ್ಸ್ ಎಲ್ಲ ಈವನ್ ಡಾರ್ಕ್ ಕಲರ್ಸು ಇಟ್ಕೊಂಡಿದ್ದೀನಿ, ನ್ಯೂಡ್ ಕಲರ್ಸು ಇಟ್ಕೊಂಡಿದ್ದೀನಿ. ನಾನು ವೆಸ್ಟರ್ನ್ ವೇರು ಟ್ರೆಡಿಷ್ನಲ್ ವೇರು ಎರಡೂ ವೇರ್ ಮಾಡೋದ್ರಿಂದ ಎರಡಕ್ಕೂ ಬೇಕಾಗುತ್ತೆ ನನಗೆ. ಸಿ ದೀಸ್ ಆರ್ ಆಲ್ ಮ್ಯಾಟ್ ಇದೆ, ನ್ಯೂಡ್ ಕಲರ್ಸ್ ಇರುತ್ತೆ, ಡಾರ್ಕ್ ಕಲರ್ಸ್ ಇದೆ, ಎಲ್ಲ ಇದೆ. ನೆಕ್ಸ್ಟ್ ಬಂದು ಇದು ನನ್ನದು ಮೇಕಪ್ ಬ್ರಷ್. ಇದು ನನ್ನ ಮಗ ತಗೊಂಡು ಪೇಂಟ್ ಮಾಡೋಕ್ಕೆ ಯೂಸ್ ಮಾಡಿಬಿಡ್ತಾನೆ. ಅದಕ್ಕೆ ಒಂದು ಸಲ ಕೇಳಿದೆ, ಅಮ್ಮ ನಾನು ಪೇಂಟ್ ಮಾಡ್ಕೊಡ್ತೀನಿ ಕೊಡಿ ಅಮ್ಮ ಅಂತ. ಸೊ ಅದಕ್ಕೇ ನಾನು ಆ ಬಾಕ್ಸ್ ಒಳಗೇ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಅದು ಮೇಕಪ್ ಬ್ಯಾಗ್ ಒಳಗಡೆ ಫುಲ್ಲು ಹಾಳಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಆ ಬ್ರಷ್ನ ನಾನು ಹಂಗೆ ಯಾವಾಗ ಯೂಸ್ ಮಾಡ್ತೀನಿ ಆವಾಗ ತೊಗೊಂಡು ಯೂಸ್ ಮಾಡಿಬಿಟ್ಟು ಹಂಗೆ ಇಟ್ಬಿಡ್ತೀನಿ. ಇದು ಬಂದು ಕಾಜಲ್. ಇದೂ ಅಷ್ಟೇ ಲ್ಯಾಕ್ಮಿ 925 ನ್ಯಾಚುರಲ್ ಜೆಲ್ ಕಾಜಲ್. ಯಾ ಸಖತ್ತಾಗಿದೆ ಇದು ನಂಗೆ ತುಂಬ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನಗೆ ತುಂಬ ಚಿಕ್ಕ ಬೊಟ್ಟು ಇಟ್ಕೊಳ್ಳೋದು ತುಂಬ ಇಷ್ಟ. ನನಗೆ ತುಂಬ ದೊಡ್ಡದಾಗಿ ಸ್ಯಾರಿಗಾದರೂ ಅಷ್ಟೇ, ಡ್ರೆಸ್ಗಾದರೂ ಅಷ್ಟೇ ಚಿಕ್ಕದು ಇಟ್ಕೊಳ್ಳೋಕೆ ಇಷ್ಟ. ತುಂಬ ಹಿಂಗೆ ದೊಡ್ಡದು ಇಟ್ಕೊಳ್ಳೋಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ. ಸಿ ಇನ್ನೂ ಕೆಲವೊಂದಿದೆ, ಅದು ಚೆನ್ನಾಗಿಲ್ಲ, ಹಾಳಾಗಿದೆ. ಆ್ಯಂಡ್ ದೀಸ್ ಆರ್ ಆಲ್ ನೇಲ್ ಕಲರ್ಸ್. ಸಿ ನೇಲ್ ಪಾಲಿಶ್, ನ್ಯೂಡ್ ಕಲರ್ಸ್ ಆ್ಯಂಡ್ ಡಾರ್ಕ್ ಕಲರ್ಸ್ ಎರಡೂ ಬೇಕು. These two for western wear and these two for traditional wear. ನಮ್ಮ ನೇಲ್ ಪಾಲಿಶಿಗೂ ಕೂಡ ಮ್ಯಾಟ್ರ್ ಆಗುತ್ತೆ. ನಾವು ಹಾಕೋ ಡ್ರೆಸ್ಸಿಗೆ ಅದನ್ನು ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನು ಮ್ಯಾಟ್ರ್ ಆಗುತ್ತೆ ಕೆಲವೊಂದು ಸಲ. ನೆಕ್ಸ್ಟ್ ಬಂದು ದಿಸ್ ಪರ್ಫ್ಯೂಮ್ ಮೈ ಫೇವ್ರೆಟ್ ಒನ್. ಇದನ್ನು ಬಿಟ್ಟರೆ ನಾನು ಯಾವುದನ್ನು ಇಟ್ಕೊಂಡಿಲ್ಲ, ಯಾಕಂದರೆ ಇದು ತುಂಬ ಇಷ್ಟ ನನಗೆ. ಇದು ಬಂದು ಕೂಲ್ ವಾಟರ್ ಡೇವಿಡಾಫ್ ಇಂಟೆನ್ಸ್ ಕೂಲ್ ವಾಟರ್ ಇಂಟೆನ್ಸ್. ಇದು ನಂಗೆ ತುಂಬ ಇಷ್ಟ. ಇದ್ರ ಲಿಂಕ್ ಎಲ್ಲ ಕೇಳಬೇಡಿ, ಇದು ಯಾವುದೂ ಇಲ್ಲ ನನ್ನ ಹತ್ರ.
ಸಿ ಇದನ್ನು ನಾನು ಫ್ರೀಕ್ವೆಂಟಾಗಿ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು. ಸೊ ಅದು ಯಾವಾಗಲೂ ಇರುತ್ತೆ ನನ್ನ ಬ್ಯಾಗಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಆ್ಯಸ್ ಯೂಶ್ವಲ್ ಇಯರ್ ಬ್ಯಾಂಡ್, ಕ್ಲಚಸ್. ಆ್ಯಂಡ್ ಇದು ಬಂದು ಲ್ಯಾಕ್ಮೆ ಅಬ್ಸಲ್ಯೂಟ್ ಫೌಂಡೇಶನ್ ಪ್ರೈಮರ್. ಇದು ನನ್ನ ಹತ್ರ ಒಂದು ಫೌಂಡೇಶನ್ ಇತ್ತು ಲ್ಯಾಕ್ಮೆ ಅಬ್ಸಲ್ಯೂಟ್ದು, ಬಟ್ ಅದು ತುಂಬ ಹಳೇದಾಗಿ ಹೋಗಿತ್ತು. 1 ಇಯರ್ 1.5 ಇಯರ್ 2 ಇಯರ್ಸ್ ಆಗಿತ್ತು ಅನ್ಕೊತೀನಿ. ಬಟ್ ಅದನ್ನು ಯೂಸೇ ಮಾಡಲ್ಲ ಫೌಂಡೇಶನ್ ಏನು, ಸುಮ್ಮನೆ ಟ್ರೈ ಮಾಡೋಣ ಅಂತ ತೊಗೊಂಡಿರ್ತೀನಿ. ಆಮೇಲೆ ಇನ್ನೂ ಒಂದು ಥಿಂಗ್ಸ್ ಏನಂತ ಅಂದರೆ, ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದರೆ ಈ ಥರ ಚಿಕ್ಕದು ಪುಟ್ಟು ತೊಗೊಂಡಿರ್ತೀನಿ. ನಂಗೆ ಇಷ್ಟ ಆಯಿತು ಅಂತ ಅಂದರೆ ಅದನ್ನು ದೊಡ್ಡ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಇಂಥ ಚಿಕ್ಕ ತೊಗೊಂಡಿರ್ತೀನಿ. ಆಬ್ವಿಯಸ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇದೆಲ್ಲ, ಲ್ಯಾಕ್ಮಿ ಕಾಸ್ಮೆಟಿಕ್ಸ್ ಎಲ್ಲ. ಸೊ ಐ ವಿಲ್ ಬೈ ದಿಸ್ ಸ್ಮಾಲ್ ಒನ್ ಲೇಟರ್. ಇಫ್ ಐ ಸ್ಯಾಟಿಸ್ಫೈ ವಿತ್ ದಿಸ್ ಥಿಂಗ್ ಐ ವಿಲ್ ಗೋ ಟು ಬೈ ದಿಸ್. ನೆಕ್ಸ್ಟ್ ಇದು ಬಂದು ಮೇಕಪ್ ಫಿಕ್ಸರ್ ಫೇಸಸ್ ಕನ್ನಡ ಅವ್ರದ್ದು. ಇದೊಂದು ನಾನು ಯಾವಾಗ ಮೇಕಪ್ ಮಾಡ್ಕೊಂಡಿರ್ತೀನಿ, ಪ್ರೊಫೆಷ್ನಲ್ ಮೇಕಪ್ ಮಾಡ್ಕೊಂಡಿರ್ತೀನಿ, ಆವಾಗ ಇದನ್ನು ನಾನು ಫಿಕ್ಸರ್ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಯೂಸ್ ಮಾಡಲ್ಲ. ಅದು ಬಿಟ್ಟರೆ ಕೋಮ್, ಯೂಶ್ವಲಿ ಹೊರಗಡೆ ಡೈಲಿ ಯೂಸ್ ಮಾಡೋಕ್ಕೆ ಒಂದು ಕೋಮ್ ಇರುತ್ತೆ. ಆ್ಯಂಡ್ ಬ್ಯಾಗಲ್ಲಿ ಒಂದು ಯಾವಾಗಲೂ ಇದ್ದೇ ಇರುತ್ತೆ. ನನ್ನ ಕಿಟ್ಟಲ್ಲಿ ಒಂದು ಇದ್ದೇ ಇರುತ್ತೆ ಬ್ಯಾಗಲ್ಲಿ ಕೋಮು. ನೆಕ್ಸ್ಟು ನೇಲ್ ಟ್ರಿಮ್ಮರ್, ಇದೊಂದಿರುತ್ತೆ ಯಾವಾಗಲೂ. ಆ್ಯಂಡ್ ಈ ಬ್ಯಾಂಡ್ಸ್, ಏರ್ ಬ್ಯಾಂಡ್ಸ್, ಇಷ್ಟೇ ನನ್ನ ಮೇಕಪ್ ಕಿಟ್. ಇದನ್ನು ಯಾರಾದರೂ ಮೇಕಪ್ ಕಿಟ್ ಅಂತ ಹೇಳಲ್ಲ, ಲಿಟ್ರಲಿ ಡಸ್ಟ್ಬಿನ್ ಥರನೇ ಕಾಣಿಸ್ತಾ ಇರೋದು. ಎಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ. ಸೊ ಇವಾಗೆಲ್ಲ ಇದನ್ನು ಅರೇಂಜ್ ಮಾಡಬೇಕು ಒಂದು ಕಡೆಯಿಂದ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಒಂದು ಸ್ವಲ್ಪ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ. ಆ್ಯಂಡ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ ಯು, ಬಾಯ್.